ನಮಸ್ಕಾರ, ಆದಾಬ್, ಜೈ ಭೀಮ್. ನಾನು ನಿಮ್ಮ ಭಾಗ್ಯನಾರಾಯಣ ಬೊಗ್ಗವರಪು. ನೀವು ನೋಡ್ತಾ ಇದ್ದೀರಿ ಸುದ್ದಿ ಸರ್ಕಲ್. ಡೊನಾಲ್ಡ್ ಟ್ರಂಪ್ಗೆ ನರೇಂದ್ರ ಮೋದಿ ಅವರ ಮೂವ್ಮೆಂಟ್ ಒಂದು ಎದುರಾಗಿದೆ. ಮೊನ್ನೆ NBC ಅನ್ನುವಂತಹ ಚಾನೆಲ್ ನಡೆಸ್ತಾ ಇದ್ದಂತಹ ಇಂಟರ್ವ್ಯೂ ಇಂದ ಸಿಟ್ಟು ಮಾಡಿಕೊಂಡು ಜಗಳ ಮಾಡಿಕೊಂಡು ಡೊನಾಲ್ಡ್ ಟ್ರಂಪ್ ಇಂಟರ್ವ್ಯೂ ಮಧ್ಯೆನೆ ಎದ್ದು ಹೋಗಿದ್ದಾರೆ. ಯಾಕೆ ನರೇಂದ್ರ ಮೋದಿ ಅವರಂತಹ ಘಟನೆ ಅಂದ್ರೆ ಇದೇ ರೀತಿಯಾದಂತಹ ಸನ್ನಿವೇಶ ನರೇಂದ್ರ ಮೋದಿ ಅವರು ಗುಜರಾತಿನ ಮುಖ್ಯಮಂತ್ರಿಯಾಗಿದ್ದಾಗ ಕರಣ್ ಥಾಪರ್ ಜೊತೆಯಲ್ಲಿ ಇಂಟರ್ವ್ಯೂ ನಡೆಯುವಾಗ ನಡೆದಿತ್ತು. ನರೇಂದ್ರ ಮೋದಿಯು ಸಹ ಅದೇ ರೀತಿ ಮಧ್ಯದಲ್ಲಿ ಪ್ರಶ್ನೆಗಳಿಗೆ ಹೆದರಿ ಮೈಕು ಕಿತ್ತು ಬಿಸಾಕಿ ಹೊರಟು ಹೋಗಿದ್ರು. ಅಂತಹದ್ದೇ ಡೊನಾಲ್ಡ್ ಟ್ರಂಪ್ ಜೀವನದಲ್ಲೂ ನಡೆದಿದೆ. ಸೊ ಏನಿದು ಘಟನೆ, ಏನು ಪ್ರಶ್ನೆಗಳಿಗೆ ಟ್ರಂಪ್ ರೊಚ್ಚಿಗೆದ್ದಿದ್ದು ಮತ್ತು ಆ ಪತ್ರಕರ್ತೆಯ ದಿಟ್ಟ ವ್ಯವಹಾರ ಹೇಗಿತ್ತು ವಿವರಿಸುವಂತಹ ಪ್ರಯತ್ನವನ್ನು ಮಾಡ್ತೀನಿ. ಸೊ ಅಮೆರಿಕದಲ್ಲಿ ಒಂದು ಪಾಪ್ಯುಲರ್ ಸ್ಯಾಟಲೈಟ್ ಚಾನಲ್ NBC ನ್ಯೂಸ್ ಅನ್ನುವಂಥದ್ದು, ಅದರಲ್ಲಿ ಒಂದು ಕಾರ್ಯಕ್ರಮ ಬರುತ್ತೆ, ಮೀಟ್ ದ ಪ್ರೆಸ್ ಅಂತ. ಸೊ ಅದರಲ್ಲಿ ಡೊನಾಲ್ಡ್ ಟ್ರಂಪ್ ಅವರು ಭಾಗವಹಿಸಿದ್ರು. ಮೊನ್ನೆ ಅವರನ್ನ ಇಂಟರ್ವ್ಯೂ ಮಾಡ್ತಾ ಇದ್ದಂಥದ್ದು ಕ್ರಿಸ್ಟನ್ ವೆಲ್ಕರ್ ಅನ್ನುವಂತಹ ಪತ್ರಕರ್ತೆ. ಅವರು ಸಾಕಷ್ಟು ವಿಚಾರಗಳ ಬಗ್ಗೆ ಮಾತಾಡ್ತಾರೆ. ಆ, ಬೇರೆ ಎಲ್ಲ ಇಸ್ರೇಲ್ ಯುದ್ಧದ ಬಗ್ಗೆ ಬೇರೆ ವಿಚಾರಗಳೆಲ್ಲ ಮಾತಾಡ್ತಾನೆ. ಸ್ವಲ್ಪ ವಾಗ್ವಾದಗಳು ಆಗ್ತವೆ, ಸಣ್ಣ ಪುಟ್ಟ ಘರ್ಷಣೆ ಆಗುತ್ತೆ. ಬಟ್ ಎನಿಹೌ ಡೊನಾಲ್ಡ್ ಟ್ರಂಪ್ ಜೊತೆ ಮಾತಾಡ್ತಿರ್ಬೇಕಾದ್ರೆ ಯಾರಿಗೇ ಆಗ್ಲಿ ಎಂಥ ಶಾಂತ ಸ್ವಭಾವದ ವ್ಯಕ್ತಿಗೆ ಆಗ್ಲಿ ಜಗಳ ಮಾಡಬೇಕು ಅನ್ಸ್ಬಿಡುತ್ತೆ. ಯಾಕಂದ್ರೆ ಡೊನಾಲ್ಡ್ ಟ್ರಂಪ್ ಮಾಡುವಂತಹ ಚೇಷ್ಟೆಗಳು, ಆಡುವಂತಹ ಮಾತುಗಳು ಆ ರೀತಿ ಇರ್ತವೆ. ಬಹಳ ಬಹಳ ದುರಹಂಕಾರದ ವ್ಯಕ್ತಿ ಅನ್ನೋದ್ರಲ್ಲಿ ಎರಡು ಮಾತಿಲ್ಲ. ಆದ್ರೆ ನೆಕ್ಸ್ಟ್ ಡೊನಾಲ್ಡ್ ಟ್ರಂಪ್ ಚುನಾವಣೆಗಳಲ್ಲಿ, ಅಮೆರಿಕದ ಚುನಾವಣೆಗಳಲ್ಲಿ ಅವ್ಯವಹಾರ ನಡೀತಿದೆ ಅನ್ನುವಂತಹ ವಿಚಾರಕ್ಕೆ ಚರ್ಚೆಗಳು ಬಂತು, ಆ ಹಂತಕ್ಕೆ ಬಂತು. 2020 ಚುನಾವಣೆ ಏನಿತ್ತಲ್ಲ, ಡೊನಾಲ್ಡ್ ಟ್ರಂಪ್ ಸೋತು ಹೋಗಿದ್ರಲ್ಲ ಜೋ ಬೈಡೆನ್ ವಿರುದ್ಧ, ಆ ಚುನಾವಣೆಯಲ್ಲಿ ದೊಡ್ಡ ಮಟ್ಟದಲ್ಲಿ ಅವ್ಯವಹಾರ ನಡೀತು. ಅವ್ಯವಹಾರದ ಕಾರಣಕ್ಕಾಗಿಯೇ ನಾನು ಸೋತು ಹೋದೆ, ಮೋಸ ನಡೀತು ಚುನಾವಣೆಯಲ್ಲಿ, ಆ ಮೋಸದ ಕಾರಣಕ್ಕೆ ನಾನು ಸೋತಿದ್ದು. ಅದೇ ರೀತಿಯ ಮೋಸ ಈಗ ಕ್ಯಾಲಿಫೋರ್ನಿಯಾದ ಚುನಾವಣೆಗಳಲ್ಲಿ ಸತ್ಯ ಈಗಲೂ ನಡೀತಾ ಇದೆ ಅನ್ನುವ ಆರೋಪವನ್ನ ಡೊನಾಲ್ಡ್ ಟ್ರಂಪ್ ಮಾಡಿದ್ರು. ಈಗಲೂ ನಡೀತಾ ಇದೆ ಅಂತ. ಅದಕ್ಕೆ ಪತ್ರಕರ್ತೆ ಮರು ಪ್ರಶ್ನೆ ಹಾಕಿದ್ರು. ಆರೋಪ ಮಾಡೋದು ಸುಲಭ, ಸಾಕ್ಷಿ ತೋರಿಸಿ, ಸಾಕ್ಷಿ ತೋರಿಸ್ಬಿಟ್ಟು ಮಾತಾಡಿ ನೀವು ಅಂತ. ಇಲ್ಲಿ ಒಂದು ವಿಚಾರನ ನೀವು ಯೋಚನೆ ಮಾಡಬೇಕು. ನರೇಂದ್ರ ಮೋದಿನ ಕೂರಿಸ್ಕೊಂಡ್ಬಿಟ್ಟು ನಿಮ್ಮ ಮುಖದಲ್ಲಿ ಇಷ್ಟೊಂದು ಕಾಂತಿ ಹೇಗಿದೆ, ಮಾವಿನ ಹಣ್ಣನ್ನ ಕಚ್ಕೊಂಡು ತಿಂತೀರಾ, ಚೀಪ್ಕೊಂಡು ತಿಂತೀರಾ, ನೀವು ಹೇಗೆ ಇಷ್ಟು ಎನರ್ಜೆಟಿಕ್ ಆಗಿರ್ತೀರಿ. ಆಮೇಲೆ ನರೇಂದ್ರ ಮೋದಿ ತಲೆ ಬುಡ ಇಲ್ಲದ ರೀತಿಯಲ್ಲಿ, ನಾನು ನೈಸರ್ಗಿಕವಾಗಿ ಹುಟ್ಟಿಲ್ಲ, ಆಕಾಶದಿಂದ ಉದುರ್ಬಿಟ್ಟಿದ್ದೀನಿ, ದೇವರು ಡೈರೆಕ್ಟ್ ಆಗಿ ಕಳಿಸಿರೋದು ಅಂದಾಗೆಲ್ಲ ಪತ್ರಕರ್ತರು ವಾ 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 ಅಂತ ಚಪ್ಪಾಳೆ ತಟ್ಟಿ, ಅಥವಾ ಈ ರೀತಿ ನಾನ್ಸೆನ್ಸ್ ಪ್ರಶ್ನೆಗಳು ಕೇಳಿ, ದೇಶಕ್ಕೆ ಉಪಯೋಗವಿಲ್ಲದಂತಹ ಪ್ರಶ್ನೆಗಳು, ನಿಮ್ಮ ಮುಖದ ಕಾಂತಿ, ನಿಮ್ಮ ಎನರ್ಜಿ, ಅದು ಇದು ಲೊಟ್ಟು ಲೊಸ್ಕು ಅಂತ ಕೇಳ್ತಾ ಇರ್ತಾರಲ್ಲ, ಆ ರೀತಿಯ ಪತ್ರಕರ್ತರು ಎಲ್ಲ ಕಡೆ ಇರಲ್ಲ. ಡೊನಾಲ್ಡ್ ಟ್ರಂಪ್ ವಿಚಾರವಾಗಿ ಮೋದಿಯನ್ನ ಕಂಪೇರ್ ಮಾಡಿದ್ರೆ ಟ್ರಂಪ್ ಎಷ್ಟೋ ಬೆಟರ್. ಯಾಕಂದ್ರೆ ದಿನ ಬೆಳಗಾದ್ರೆ ಪತ್ರಕರ್ತರನ್ನ ಫೇಸ್ ಮಾಡುವ ಧೈರ್ಯ ಡೊನಾಲ್ಡ್ ಟ್ರಂಪ್ ಇದೆ. ನರೇಂದ್ರ ಮೋದಿಗೆ 12 ವರ್ಷ ಆಯ್ತು ಪ್ರಧಾನಿಯಾಗಿ, ಇಲ್ಲಿಯವರೆಗೆ ಆ ಧೈರ್ಯ ಬಂದಿಲ್ಲ. ಸೊ ಅಲ್ಲಿನ ಪತ್ರಕರ್ತರು ಟ್ರಂಪ್ನ ಕೂರಿಸ್ಕೊಂಡ್ಬಿಟ್ಟು, ಇಷ್ಟು ವಯಸ್ಸಾದ್ರೂ ನೀವು ಹೇಗೆ ಎನರ್ಜೆಟಿಕ್ ಆಗಿದ್ದೀರಿ, ಹೇಗೆ ಚಾರ್ಮಿಂಗ್ ಆಗಿದ್ದೀರಿ, ಹೇಗೆ ಹ್ಯಾಂಡ್ಸಮ್ ಆಗಿದ್ದೀರಿ, ಒಳ್ಳೆ ಬಟ್ಟೆ ಹಾಕ್ತಿರಲ್ಲ, ಎಲ್ಲಿಂದ ತರ್ತೀರಿ, ಯಾವ ಮಾರ್ಕೆಟ್ ಇಂದ ತರ್ತೀರಿ, ಯಾವ ಟೈಲರ್ ಹತ್ರ ಹೊಲಿಸ್ಕೊಳ್ತೀರಿ ಅಂತೆಲ್ಲ ಕೇಳಲಿಲ್ಲ. ನೇರ ನೇರ ವಿಚಾರಕ್ಕೆ ಬಂದ್ರು. 2020ರಲ್ಲಿ ಚುನಾವಣೆಯಲ್ಲಿ ಅಕ್ರಮ ನಡೀತು, ಆ ಅಕ್ರಮ ಕಾರಣಕ್ಕೆ ನಾನು ಸೋತೋದೆ ಅಂತ ನೀವು ಬಾಯ್ ಬಡ್ಕೊಂಡ್ರಲ್ಲ, ಅದಕ್ಕೆ ಸಾಕ್ಷಿ ಎಲ್ಲಿದೆ, ಸಾಕ್ಷಿ ಇಟ್ಟು ಮಾತಾಡಿ ಅಂತ ಅಮೆರಿಕದ ಪ್ರೆಸಿಡೆಂಟನ ಈ ಪತ್ರಕರ್ತೆ ಕ್ರಿಸ್ಟನ್ ವೆಲ್ಕರ್ ಗಟ್ಟಿಯಾಗಿ ಹಿಡ್ಕೊಂಡ್ರು, ಬಿಡ್ಲೇ ಇಲ್ಲ. ಟ್ರಂಪ್ ಹೇಳೋದು ನಡೆದಿದೆ ಅಂದ್ರೆ ನಡೆದಿದೆ, 100% ನಡೆದಿದೆ. ಈಗ ಕ್ಯಾಲಿಫೋರ್ನಿಯಾ ಚುನಾವಣೆಯಲ್ಲಿ ಮತ ಎಣಿಕೆ ಸ್ಲೋ ಆಗಿ ನಡೀತಾ ಇರೋದು ಕಾರಣನೂ ಅದೇನೆ. ಬೇಕು ಅಂತ ಸಂಚು ರೂಪಿಸಿ ನನ್ನ ಪಕ್ಷವನ್ನು ಸೋಲಿಸ್ತಾ ಇದ್ದಾರೆ. ಜೋ ಬೈಡೆನ್ ಆ ವಕ್ತು ಗೆದ್ದಿದ್ದು ಅದೇ ಕಾರಣಕ್ಕೇನೆ, ಅದೇ ರೀತಿನೇ ಅಂತ ಮತ್ತೆ ಬರೀ ಬಾಯಿ ಮಾತಲ್ಲಿ ಹೇಳಿದ್ದಕ್ಕೆ ಮತ್ತೆ ಈ ಪತ್ರಕರ್ತೆ ಪ್ರಶ್ನೆ ಕೇಳಿದ್ರು. ಮತ್ತೆ ಮತ್ತೆ ನೀವು ಆಪಾದನೆ ಮಾತ್ರ ಮಾಡ್ತಿದ್ದೀರಿ, ಬರೀ ಆಪಾದನೆ ಮಾಡೋದ್ರಿಂದ ಏನೂ ನಡೆಯೋದಿಲ್ಲ. ನೀವು ಈ ದೇಶದ ಜನತೆಗೆ ನೀವು ಮಾಡುವ ಆಪಾದನೆಗಳಿಗೆ ಸಾಕ್ಷಿಗಳನ್ನ ತೋರಿಸ್ಬೇಕು ಅಂತ ಪಟ್ಟು ಹೇಳಿದ್ರು. ಡೊನಾಲ್ಡ್ ಟ್ರಂಪ್ಗೆ ತಲೆ ಕೆಟ್ಟೋಯ್ತು. ಸಾಕ್ಷಿ ಎಲ್ಲಿಂದ ತರೋದು? ಸಾಕ್ಷಿ ತರಕ್ಕಾಗಲ್ಲ ಅಲ್ಲ.
ಸಾಕ್ಷಿ ಇದ್ದರೆ ಇಷ್ಟೊತ್ತಿಗಾಗ್ಲೇ ಕೊಟ್ಟಿರೋರಲ್ಲ, ಕೊಟ್ಟಿಲ್ಲ, ಸಾಕ್ಷಿ ಇಲ್ಲ ಅಷ್ಟೇ. ಆ ಕಾರಣಕ್ಕೆ ಏನಾದ್ರೂ ಒಂದು ನೆಪ ಮಾಡಿ ಅದನ್ನು ಹೇಗಾದ್ರೂ ತಪ್ಪಿಸ್ಕೊಳ್ಬೇಕಲ್ಲ ಆ ಪ್ರಶ್ನೆಗಳಿಂದ. ಅಲ್ಲಿಗೆ ಸಿಟ್ಟು ನೆತ್ತಿಗೇರದಂಗೆ ಫುಲ್ಲು ರ್ಯಾಶ್ ಆಗಿ ಮಾತಾಡೋಕೆ ಶುರು ಮಾಡಿದ್ರು ಟ್ರಂಪು. ಮೈಕ್ ಎತ್ತಿ ಕಿತ್ತು ಬಿಸಾಕಿ ಇವತ್ತಿಗೆ ಇಲ್ಲಿಗೆ ನಿಲ್ಸೋಣ, ಸಾಕು ನಿಮ್ಮ ಇಂಟರ್ವ್ಯೂ, ನನಗಂತೂ ಸಾಕಾಗೋಗಿದೆ ನಿನ್ನ ಜೊತೆ ಮಾತಾಡಿ, ಥ್ಯಾಂಕ್ ಯು ಡಾರ್ಲಿಂಗ್ ಅಂತ ಹೇಳಿ ಅಲ್ಲಿಂದ ಹೊರಟ್ಬಿಟ್ರು. ಥ್ಯಾಂಕ್ ಯು ಡಾರ್ಲಿಂಗ್ ಅಂತ ಹೇಳಿ ಅಲ್ಲಿಂದ ಹೊರಟ್ಬಿಟ್ರು. ಹೇಗೆ ಕರಣ್ ಥಾಪರ್ ಮುಂದೆ ನರೇಂದ್ರ ಮೋದಿ ನಿಮ್ಮ ನನ್ನ ಸ್ನೇಹ ಹೀಗೆ ಇರಲಿ ಅಂತ ಒಂದು ಡೈಲಾಗು ವ್ಯಂಗ್ಯವಾಗಿ ಹೇಳಿ, ಹಮಾರಿ ದೋಸ್ತಿ ಬನೆ ರಹೆ ಅಂತ ಒಂದು ಡೈಲಾಗ್ ಹೊಡೆದು ನೀರು ಕುಡಿದ್ಬಿಟ್ಟು ಗಟ 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 ಅಂತ ಹಬ್ಬ ತಪ್ಪಿಸ್ಕೊಂಡೆ ನಾನು ಅಂತ ಎದ್ದು ಓಡಿ ಹೋದ್ರು, ಅದೇ ರೀತಿ ಡೊನಾಲ್ಡ್ ಟ್ರಂಪ್ ಅಲ್ಲಿ ಇಂಟರ್ವ್ಯೂ ಇಂದ ಪ್ರಶ್ನೆಗಳು ಸಾಕ್ಷಿ ಕೇಳ್ತಾವ್ರಲ್ಲ. ಈ ಜಗತ್ತಿನಲ್ಲಿ ಯಾವುದೇ ದೇಶದಲ್ಲಿ ಸರ್ವಾಧಿಕಾರಿ ಮನೋಭಾವನೆಯಿಂದ ಆಡಳಿತ ನಡೆಸೋರ ಹತ್ರ ಒಂದೇ ಪ್ರಶ್ನೆ ಕೇಳಿ, ಯಾವ ಪ್ರಶ್ನೆಗೆ ಅವ್ರು ಟೆನ್ಷನ್ ಆಗ್ತಾರೆ ಅಂದ್ರೆ ಸಾಕ್ಷಿ ಕೊಡಿ ಅಂತ. ಆ ಪ್ರಶ್ನೆ ಕೇಳ್ಬಿಟ್ರೆ ಮುಗೀತು. ನರೇಂದ್ರ ಮೋದಿನೂ ಅಷ್ಟೇನೆ, ನೀವು ಸರಿಯಾಗಿ ಪ್ರಶ್ನೆ ಕೇಳಿ, ನೀವು ಮಾಡಿರೋ ಆರೋಪಗಳಿಗೆ ಸಾಕ್ಷಿ ಕೊಡಿ. ನೆಹರು ಮೇಲೆ ಅಷ್ಟೊಂದು ಆರೋಪ ಮಾಡ್ತೀರಿ, ಕಾಂಗ್ರೆಸ್ ಮೇಲೆ ಅಷ್ಟೊಂದು ಆರೋಪ ಮಾಡ್ತೀರಿ, ವಿರೋಧ ಪಕ್ಷಗಳ ಮೇಲೆ ಅಷ್ಟೊಂದು ಆರೋಪ ಮಾಡ್ತೀರಿ, ಮಾಧ್ಯಮಗಳು ಪ್ರಶ್ನೆ ಕೇಳೋ ಮಾಧ್ಯಮಗಳ ವಿರುದ್ಧ ಅಷ್ಟೊಂದು ಆರೋಪ ಮಾಡ್ತೀರಿ, ಏನೇನೋ ಮಾಡ್ತೀರಲ್ಲ, ಅದು ಯಾವ್ದಕ್ಕಾದ್ರೂ ಸಾಕ್ಷಿ ಕೊಡಿ ಅಂತ ಹೇಳಿ ನಿಮ್ಮ ಕತೆ ಮುಗಿಯಿತು. ನೀವು ಪಾಕಿಸ್ತಾನಿ, ದೇಶ ವಿರೋಧಿ, ಹಿಂದೂ ವಿರೋಧಿ ಎಲ್ಲ ಆಗ್ಬಿಡ್ತೀರಿ ಒಟ್ಟೊಟ್ಟಿಗೆ. ಒಂದೊಂದೇ ಅಲ್ಲ ಸೆಕ್ಷನ್ಸು, ಎಲ್ಲ ಸೆಕ್ಷನ್ಸು ಬಿಡುತ್ತೆ. ಸೊ ಅದೇ ಮನಸ್ಥಿತಿಯಲ್ಲಿ ಡೊನಾಲ್ಡ್ ಟ್ರಂಪ್ ಕಿರ್ಚಾಡ್ಬಿಟ್ಟು ಅರ್ಚಾಡ್ಬಿಟ್ಟು ಮೈಕೆಲ್ಲ ಕಿತ್ತು ಹಾಕಿ ನಿನ್ನ ಜೊತೆ ಮಾತಾಡಿ ಸಾಕಾಯ್ತು ಬಾಯ್ ಅಂತ ಹೇಳಿ ಹೊರಟು ಹೋದರು. ಸೊ ಇದಿಷ್ಟು ಡೊನಾಲ್ಡ್ ಟ್ರಂಪ್ NBC ನ್ಯೂಸ್ ಚಾನಲ್ನಲ್ಲಿ ನಿನ್ನೆ ನಡೆಸಿದಂತಹ ಒಂದು ರಾದ್ಧಾಂತ. ಕೊನೆಗೆ ಮೈಕೆಲ್ಲ ಕಿತ್ತು ಬಿಸಾಕಿ ಪ್ರಶ್ನೆಗಳಿಗೆ ಉತ್ತರಿಸಲು ಆಗದೆ ಹೇಳಿ ಹಾಗೆ ಓಡಿ ಹೋದಂತಹ ಪ್ರಸಂಗ. ಸೊ ಇಂತಹದ್ದೇ ವಿಶೇಷ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಸುದ್ದಿ ಸರ್ಕಲ್. ನಾನು ನಿಮ್ಮ ಭಾಗ್ಯನಾರಾಯಣ ಬೊಗವರಪು.